ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಇವಾಗ ತೀರ್ಪು ಬಂದಿದೆ ಅಬೌಟ್ ನೀಟ್ 2024 ಎಕ್ಸಾಮ್ದು. ನಿಮಗೆಲ್ಲ ಗೊತ್ತಿರೋಗೆ ಇವತ್ತು ಹಿಯರಿಂಗ್ ಇತ್ತು. ಇವಾಗ NTA ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಏನು ಇವರಿಗೆ ಸುಪ್ರೀಂ ಕೋರ್ಟ್ ಅವರಿಗೆ ಏನು ರೆಸ್ಪಾನ್ಸ್ ಅಂದರೆ ಫ್ರೆಂಡ್ಸ್, ಇವಾಗ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟು ಆರ್ಡರ್ ಆಗಿದೆ. ನೀಟ್ದು ಏನದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ 1563 ಸ್ಟೂಡೆಂಟ್ಸ್ದು ಅವ್ರದ್ದು ರೀ ಎಕ್ಸಾಮ್ ನಡೆಸ್ತಾರಂತೆ. 23rd ಜೂನ್ಗೆ ಇರುತ್ತೆ ರೀ ಎಕ್ಸಾಮು. ಅವ್ರು ಬೇಕಂದರೆ ಬರಿಬೋದು, ಇಲ್ಲ ಬರಲಿಲ್ಲ ಅಂದರೆ ಅವರು ಗ್ರೇಸ್ ಮಾರ್ಕ್ಸ್ ಬಿಟ್ಟು ಏನು ಮಾರ್ಕ್ಸ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡ್ಕೊಂಡು ರ್ಯಾಂಕ್ ಬಿಡ್ತಾರಂತ ಹೇಳಿದ್ದಾರೆ. ಸೊ ಇದು ಕನ್ಫರ್ಮ್ ನ್ಯೂಸು, ಜಸ್ಟ್ ಅಪ್ಡೇಟ್ ಬಂತು, ನೋಡ್ಬೋದು, ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಈಗ ರೀಶಫಲ್ ಆಗುತ್ತೆ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಇವಾಗ ನೀಟು ರ್ಯಾಂಕಿಂಗು ರೀಶಫಲ್ ಆಗುತ್ತೆ ಆಬ್ವಿಯಸ್ಲಿ. ಯಾಕಂದರೆ ಅವ್ರು 1563 ಅವರು ಕೆಲವೊಂದು ಜನ ಬರೀತಾರೆ, ಯಾಕಂದರೆ 10 ಡೇಸ್ ಇದೆ ಅವರಿಗೆ. ಕೆಲವೊಂದು ಜನ ಬರೆದು ಅವ್ರ ರ್ಯಾಂಕಿಂಗ್ ಚೇಂಜ್ ಆಗುತ್ತೆ. ಆ ರ್ಯಾಂಕಿಂಗ್ ಚೇಂಜ್ ಆದರೆ ಬೇರೆ ಎಲ್ಲ ಸ್ಟೂಡೆಂಟ್ಸು ಚೇಂಜ್ ಆಗುತ್ತೆ ಇವಾಗ. ಸೊ ನಿಮ್ದು ಇವಾಗ ಏನು ರ್ಯಾಂಕಿಂಗ್ ಮಧ್ಯೆ ಇದು ರೀಶಫಲ್ ಆಗುತ್ತೆ. ಸೊ ಎಷ್ಟು ಬರುತ್ತಂತೆ ನೆಕ್ಸ್ಟ್ ರಿಸಲ್ಟ್ ಬಿಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ. 23rd ಆದಮೇಲೆ ಇಮಿಡಿಯೇಟ್ಲಿ ರಿಸಲ್ಟ್ ಬಿಡ್ತಾರೆ ಅನ್ಕೋತೀನಿ. ಯಾಕಂದರೆ ಅವ್ರದ್ದು ಓನ್ಲಿ ಅವ್ರದ್ದಷ್ಟೇ ರೀನೀಟ್ ಎಕ್ಸಾಮು, ಎಲ್ಲರದು ಅಲ್ಲ, ಮೊದಲೇ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಏನಂದರೆ ನಿಮಗೆ 8 ಜುಲೈಗೆ ಇನ್ನೊಂದು ಹಿಯರಿಂಗ್ ಇದೆ. ಇದು ಯಾವುದಕ್ಕೋಸ್ಕರ ಅಂದರೆ ಟೈಮ್ ವೇಸ್ಟು ಆಗಿದ್ದು ಸ್ಟೂಡೆಂಟ್ದು ಮತ್ತು ಏನಿದು ಪೇಪರ್ ಲೀಕ್ದು. ಇದು 8 ಜುಲೈಗೆ ಇನ್ನೊಂದು ಹಿಯರಿಂಗ್ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ ಪ್ರೆಸೆಂಟ್ಲಂತೂ ಇದು ತೀರ್ಪು ಕೊಟ್ಟಿದ್ದಾರೆ. ಸೊ ಈಗ ಏನು ಸ್ಟೂಡೆಂಟ್ ಅಂದರೆ NTA ಅವರು ಇವಾಗ ಒಪ್ಕೊಂಡ್ರು ನಮ್ಮ ಕಡೆ ತಪ್ಪಾಗಿದೆ ಅಂತ. ಅದರ ಸಂಬಂಧ ಇವಾಗ ಅವ್ರು ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಲ್ಲ ಅವ್ರದ್ದೆಲ್ಲರದು ಈಗ ರೀನೀಟ್ ಮಾಡ್ತಾರೆ. ಸೊ ನೋಡೋಣ, ಈ ರೀನೀಟ್ 10 ಡೇಸಲ್ಲಿ ಏನು ಬರೀತಾರೆ ಗೊತ್ತಾಗಲ್ಲ. ಆದರೆ ರ್ಯಾಂಕಿಂಗ್ ರೀಶಫಲ್ ಅಂತೂ ಆಗೇ ಆಗುತ್ತೆ. ಈಗ ಎಲ್ಲ ಸ್ಟೂಡೆಂಟ್ಸ್ದು ಚೇಂಜಸ್ ಆಗೇ ಆಗುತ್ತೆ ಈಗ ರ್ಯಾಂಕಿಂಗು. ಓಕೆ, ಯಾಕಂದರೆ 1563 ಸ್ಟೂಡೆಂಟ್ಸ್ದು ಅವರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಲ್ಲಿ ತೊಗೊಂಡಿದ್ದಾರೆ, ಟಾಪ್ ತೊಗೊಂಡಿರ್ತಾರೆ. ಸೊ ಅದೆಲ್ಲ ಫುಲ್ ಚೇಂಜಸ್ ಆಗುತ್ತೆ. ಕಡಿಮೆ ಇದು ಮಾಡಿದವ್ರದ್ದೆಲ್ಲ ಮೇಲೆ ಹೋಗುತ್ತೆ. ನೋಡೋಣ ರೀಶಫಲ್ ರಿಸಲ್ಟ್ ಏನಾಗುತ್ತೆ ಅಂತ. ಪ್ರೆಸೆಂಟ್ಲಿ ಅಂತೂ ಈ ಅಪ್ಡೇಟ್ ಬಂತು. ನೆಕ್ಸ್ಟ್ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್